ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಐಎಲ್ಪಿಯ ಕರಿಯರ್ ಕಂಪಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪಯಣ ಶುರು ಮಾಡ್ತಾ ಇದೀವಿ. ಏನಪ್ಪಾ ಅದು ಅಂದ್ರೆ 9ನೇ ಕ್ಲಾಸ್ನ 2ನೇ ಆಕ್ಟಿವಿಟಿ ನನ್ನ ಬಗ್ಗೆ. ಸರಿ, ಈ ಆಕ್ಟಿವಿಟಿನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಿಮ್ಮ ಬಗ್ಗೆ ನಿಮಗೆ ನಿಜವಾಗ್ಲೂ ಎಷ್ಟು ಗೊತ್ತು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕ್ತಾ ಒಟ್ಟಿಗೆ ಹೋಗೋಣ. ಇವತ್ತಿನ ಈ ಸೆಷನ್ನಲ್ಲಿ ನಾವು 4 ಮುಖ್ಯ ವಿಷಯಗಳನ್ನ ನೋಡ್ತೀವಿ. ಫಸ್ಟ್, ಈ ನನ್ನ ಬಗ್ಗೆ ಆಕ್ಟಿವಿಟಿ ಅಂದ್ರೆ ಏನು, ಆಮೇಲೆ ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು, ಆಮೇಲೆ ಇದನ್ನ ಮಾಡೋದು ಹೇಗೆ, ಮತ್ತು ಲಾಸ್ಟ್ನಲ್ಲಿ ಇದನ್ನ ಮಾಡಕ್ಕೆ ಕೆಲವು ಟಿಪ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್. ಹಾಗಾದ್ರೆ ನಮ್ಮನ್ನ ನಾವೇ ತಿಳ್ಕೊಳ್ಳೋ ಈ ಜರ್ನಿನ ಶುರು ಮಾಡೋಣ ಅಲ್ವಾ? ನಿಮಗೆ ನೆನಪಿದೆ ಅನ್ಕೋತೀನಿ, ನಾವು ಲಾಸ್ಟ್ ಆಕ್ಟಿವಿಟಿ ನನ್ನ ಪ್ರೇರಣೆಯಲ್ಲಿ ನಮಗೆ ಯಾವುದು ಮೋಟಿವೇಶನ್ ಕೊಡುತ್ತೆ ಅಂತ ತಿಳ್ಕೊಂಡಿದ್ವಿ. ಈಗ ಅದಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಹೋಗೋಣ ಬನ್ನಿ. ಹಾಗಾದ್ರೆ ಈ ನನ್ನ ಬಗ್ಗೆ ಆಕ್ಟಿವಿಟಿಯ ಅಸಲಿ ಉದ್ದೇಶವಾದ್ರೂ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ನಿಮ್ಗೆ ನೀವೇ ಹಿಡಿಯೋ ಒಂದು ಕನ್ನಡಿ ಇದ್ದಾಗೆ. ನಿಮ್ಮ ಲೈಕ್ಸ್ ಏನು, ನಿಮ್ಮ ಡಿಸ್ಲೈಕ್ಸ್ ಯಾವುದು, ನಿಮ್ಮ ನಿಜವಾದ ಪರ್ಸನಾಲಿಟಿ ಏನು, ಇದನ್ನೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಸಖತ್ ಅವಕಾಶ. ಸರಿ, ಈ ಆಕ್ಟಿವಿಟಿ ಯಾಕಿಷ್ಟೊಂದು ಮುಖ್ಯ ಅಂತ ಈಗ ನೋಡೋಣ. ಒಂದು ವಿಷಯ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ನ ನೀವೇ ರೂಪಿಸ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಮತ್ತು ತುಂಬಾನೇ ಮುಖ್ಯವಾದ ಸ್ಟೆಪ್. ಗೊತ್ತಾ, ಈ ಆಕ್ಟಿವಿಟಿಯಲ್ಲಿ ಒಂದು ಸ್ಪೆಷಲ್ ವಿಷಯ ಇದೆ. ಏನಂದ್ರೆ, ಇದು ನಿಮ್ಮನ್ನ ನಿಮ್ಮ ಮನೆಯವರ ಜೊತೆ, ಫ್ರೆಂಡ್ಸ್ ಜೊತೆ, ಟೀಚರ್ಸ್ ಜೊತೆ ಮಾತಾಡೋಕೆ ಎನ್ಕರೇಜ್ ಮಾಡುತ್ತೆ. ಅವರ ದೃಷ್ಟಿಯಲ್ಲಿ ನೀವು ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋದು ಒಂಥರ ಕ್ಯೂರಿಯಸ್ ಆಗಿರುತ್ತಲ್ವಾ? ಈ ರೀತಿ ಮಾತಾಡೋದ್ರಿಂದ ನಿಮ್ಮ ಸ್ಟ್ರೆಂತ್ಸ್ ಯಾವುದು ಅಂತ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ನಾವು ಇನ್ಯಾವ ವಿಷಯದಲ್ಲಿ ಇಂಪ್ರೂವ್ ಆಗ್ಬಹುದು ಅನ್ನೋ ಒಂದು ಐಡಿಯಾ ಕೂಡ ಸಿಗುತ್ತೆ. ಒಟ್ನಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕ ಹಾಗಾಗತ್ತೆ. ಒಂದು ಸಲ ನಿಮ್ಮ ಬಗ್ಗೆ ನಿಮಗೇ ಕ್ಲಾರಿಟಿ ಬಂತು ಅಂದ್ರೆ ನಿಮ್ಮ ಫ್ಯೂಚರ್ ಡಿಸಿಷನ್ಸ್ನ ತುಂಬಾನೇ ಧೈರ್ಯವಾಗಿ ತಗೋಬೋದು. ಮುಂದೆ ಯಾವ ದಾರಿ ತಗೋಬೇಕು ಅನ್ನೋದಕ್ಕೆ ಈ ಆಕ್ಟಿವಿಟಿ ಒಂದು ಕಾಂಪಸ್ ತರ ಕೆಲಸ ಮಾಡುತ್ತೆ. ನೆನ್ಪಿರ್ಲಿ, ನನ್ನ ಭವಿಷ್ಯ ನನ್ನ ಆಯ್ಕೆ. ಸರಿ, ಇಲ್ಲಿವರೆಗೂ ಇದರ ಇಂಪಾರ್ಟೆನ್ಸ್ ನೋಡಿದ್ವಿ. ಈಗ ಈ ಆಕ್ಟಿವಿಟಿನ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮಾಡ್ಬೇಕಾಗಿರೋದು ತುಂಬಾನೇ ಸಿಂಪಲ್. ನಮ್ಗೆ ನಾವೇ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಕೊಂಡು ತುಂಬಾನೇ ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು. ಫಸ್ಟ್, ನಿಮ್ಮ ಲೈಫ್ನಲ್ಲಿ ನಿಮ್ಗೆ ತುಂಬಾನೇ ಮುಖ್ಯ ಅನ್ಸೋ ವ್ಯಕ್ತಿಗಳು ಯಾರು ಅಂತ ಯೋಚನೆ ಮಾಡಿ. ಅಂದ್ರೆ ಮನೆಯಲ್ಲಿ ಯಾರತ್ರ ನೀವು ಫ್ರೀಯಾಗಿ ಮಾತಾಡ್ತೀರಾ, ಹಾಗೆ ಮನೆಯಿಂದ ಹೊರಗಡೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು, ಈ ರಿಲೇಷನ್ಶಿಪ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆಯ್ತು, ಈಗ ನಿಮ್ಮ ಇಂಟ್ರೆಸ್ಟ್ಸ್ ಬಗ್ಗೆ ಮಾತಾಡೋಣ. ಸ್ಕೂಲ್ನಲ್ಲಿ ಯಾವ ಸಬ್ಜೆಕ್ಟ್ ಓದೋವಾಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸ್ಕೂಲ್ ಮುಗಿದ್ಮೇಲೆ ಯಾವ ಆಕ್ಟಿವಿಟೀಸ್ ಮಾಡಿದ್ರೆ ನಿಮ್ಗೆ ಸಖತ್ ಖುಷಿ ಸಿಗುತ್ತೆ. ಅದು ಗೇಮ್ಸ್ ಇರ್ಬೋದು, ಮ್ಯೂಸಿಕ್, ಡ್ರಾಯಿಂಗ್, ಹೀಗೆ ಏನಾದ್ರೂ ಆಗಿರ್ಬೋದು. ಸರಿ, ಈಗ ನೀವು ಹೇಗೆ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಅಂತ ನೋಡೋಣ. ನಿಮ್ಗೆ ಒಬ್ಬರಿಗೆ ಕೂತು ಸೈಲೆಂಟಾಗಿ ನಿಮ್ ಪಾಡಿಗೆ ನೀವು ಕೆಲಸ ಮಾಡೋದು ಇಷ್ಟನಾ, ಅಥವಾ ಎಲ್ರ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಒಂದು ಟೀಮ್ ಆಗಿ ಕೆಲಸ ಮಾಡೋದು ಇಷ್ಟನಾ? ಒಂದ್ ವಿಷಯ, ಎರಡೂ ಥರಾನೂ ಸರಿನೇ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಏನೂ ಇಲ್ಲ. ಓಕೆ, ಈಗ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋಣ. ತುಂಬಾನೇ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ನಿಮ್ಮ ಯಾವ ಕ್ವಾಲಿಟಿ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ, ಹಾಗೆ ನನ್ನಲ್ಲಿ ಈ ಒಂದು ವಿಷಯ ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ? ಆ ವಿಷಯ ಯಾವುದು? ಸರಿ, ಇಲ್ಲಿ ತನಕ ಯಾವೆಲ್ಲ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೋಡಿದ್ವಿ. ಈಗ ನಿಮ್ಮ ಆಕ್ಟಿವಿಟಿ ಬುಕ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ನೋಡೋಣ. ಇದನ್ನ ಮಾಡೋ ಪ್ರೋಸೆಸ್ ತುಂಬಾನೇ ಸಿಂಪಲ್. ಸ್ಟೆಪ್ 1, ನಿಮ್ಮ ಆಕ್ಟಿವಿಟಿ ಬುಕ್ನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಪ್ರಾಮಾಣಿಕವಾಗಿ ಬರೀರಿ. ಸ್ಟೆಪ್ 2, ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಸ್ವಲ್ಪನೂ ಯೋಚನೆ ಮಾಡದೆ ನಿಮ್ ಕೆರಿಯರ್ ಗೈಡ್ನ ಕೇಳಿ. ಸ್ಟೆಪ್ 3, ಲಾಸ್ಟ್ನಲ್ಲಿ ನಿಮ್ಮೆಲ್ಲ ಉತ್ತರಗಳನ್ನ ಇಟ್ಕೊಂಡು ನಿಮ್ಮ ಬಗ್ಗೆ ಒಂದು ಚಿಕ್ಕ ಸಮರಿ ಬರೀರಿ. ಅದೇ ನಿಮ್ಮ ಪರ್ಸನಲ್ ಪ್ರೊಫೈಲ್. ಈಗ ನಿಮ್ಮ ತಲೆಯಲ್ಲಿ ಒಂದು ಕಾಮನ್ ಡೌಟ್ ಬರ್ತಿರ್ಬೋದು, ಅಯ್ಯೋ, ನಾನ್ ಬರೆಯೋ ಆನ್ಸರ್ ಸರಿ ಇದೆಯಾ ಅಥವಾ ತಪ್ಪಾ ಅಂತ. ಈ ಪ್ರಶ್ನೆಗಳಿಗೆ ಸರಿ ತಪ್ಪು ಅಂತ ಉತ್ತರ ಇರುತ್ತಾ? ಖಂಡಿತ ಇಲ್ಲ. ಇಲ್ಲಿ ಸರಿ ತಪ್ಪು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಯುನೀಕ್ ಅಲ್ವಾ? ಪ್ರತಿಯೊಬ್ರೂ ಸ್ಪೆಷಲ್. ಹಾಗಾಗಿ ನಿಮ್ಮ ಉತ್ತರ ನಿಮ್ಮದೇ ಆಗಿರ್ಬೇಕು. ಇಲ್ಲಿ ಮುಖ್ಯವಾಗಿರೋದು ನಿಮ್ಮ ಆನೆಸ್ಟಿ ಅಷ್ಟೇ. ಬರೆಯುವಾಗ 1-2 ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ. ಪ್ರತಿ ಆನ್ಸರ್ ಕೂಡ ಮಿನಿಮಮ್ 4 ಲೈನ್ಸ್ ಇರ್ಲಿ, ಮ್ಯಾಕ್ಸಿಮಮ್ 10 ಲೈನ್ಸ್.
ಇದನ್ನ ಕಂಪ್ಲೀಟ್ ಮಾಡೋಕೆ ನಿಮ್ಗೆ ಸುಮಾರು 2-3 ವಾರ ಟೈಮ್ ಇದೆ. ಸೊ ಅವಸರ ಏನೂ ಬೇಡ, ಚೆನ್ನಾಗಿ ಯೋಚನೆ ಮಾಡಿ, ಫ್ರೆಂಡ್ಸ್ ಜೊತೆ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ಆರಾಮಾಗಿ ಬರೀರಿ. ಮಕ್ಕಳೇ, ಒಂದು ವಿಷಯ ಯಾವಾಗ್ಲೂ ನೆನ್ಪಿರ್ಲಿ. ಈ ನನ್ನ ಬಗ್ಗೆ ಅನ್ನೋ ಆಕ್ಟಿವಿಟಿ ಇದೆಯಲ್ಲ, ಇದು ನಿಮ್ಮನ್ನ ನೀವ್ ತಿಳ್ಕೊಳ್ಳೋ ಒಂದು ದೊಡ್ಡ ಬ್ಯೂಟಿಫುಲ್ ಜರ್ನಿಯ ಮೊದಲನೇ ಹೆಜ್ಜೆ ಅಷ್ಟೆ. ಈ ಜರ್ನಿ ಈಗ ತಾನೇ ಶುರುವಾಗಿದೆ. ಸರಿ, ಇದನ್ನ ಮುಗ್ಸೋಕ್ಕಿಂತ ಮುಂಚೆ ನಿಮ್ಗೊಂದು ಕೊನೆಯ ಪ್ರಶ್ನೆ. ಈ ಆಕ್ಟಿವಿಟಿ ಮುಗಿಯೋವಷ್ಟರಲ್ಲಿ ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲದ ಒಂದು ಹೊಸ ವಿಷಯ ಏನ್ ಕಲಿಬಹುದು ಅಂತ ಅನಿಸ್ತಿದೆ? ಸ್ವಲ್ಪ ಯೋಚನೆ ಮಾಡಿ. ಸರಿ, ಮುಂದಿನ ಆಕ್ಟಿವಿಟಿಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ಬೆಸ್ಟ್!